ಇವತ್ತು ನಾವು ಎಲ್ಲ ಕಡೆನೂ 6 ಗಂಟೆ ಶೋ ಓಪನ್ ಆಗಿದೆ, ಎಲ್ಲ ಕಡೆನೂ ಹೌಸ್ಫುಲ್ಲು. ಅದೊಂದು ಖುಷಿ ವಿಚಾರ. ಕೇಳಿದ ತಕ್ಷಣ ಎಲ್ಲರೂ ಸಿನಿಮಾ ಸೂಪರ್ ಆಗಿದೆ ಅಂತ. ಬಟ್ ನಾನು ನೋಡಿರಲಿಲ್ಲ, ಯಾಕೆಂದರೆ ನಾನು ಡಬ್ಬಿಂಗಲ್ಲಿ ನೋಡಿದ್ದು. ಅಣ್ಣ ಹೇಳೋರು ಯಾವಾಗಲೂ ಸಿನಿಮಾ ನೋಡೋಣ ಅಂತ. ಇಲ್ಲಣ್ಣ ಫಸ್ಟ್ ಶೋನೇ ನೋಡ್ತೀನಿ, ಯಾಕೆಂದರೆ ನಿಮ್ಮ ಫಸ್ಟ್ ಮೂವಿಯಿಂದಲೂ ಭಯ್ಯಿಂದ ಈಗ ಏಕಲವ್ಯಯಿಂದಲೂ ಥಿಯೇಟ್ರಲ್ಲೇ ನೋಡಿರೋದು ಸಿನಿಮಾ. ನನಗೂ ಒಂದು ಸಿನಿಮಾ ಮಾಡಿದ್ರೆ ಅಂದರೆ ನನ್ನ ಸಿನಿಮಾ ಥಿಯೇಟ್ರಲ್ಲೇ ಯಾಕೆಂದರೆ ಆಡಿಯನಾಗೂ ಮಿಸ್ ಮಾಡಬಾರ್ದು ಅಂತ. ಸೊ ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆಡಿಯನಾಗೆ ನಾನು ಮಾಡಿದ್ದೀನಿ ಅಂತಲ್ಲ, ನನಗೆ ಒಂದು ಬಿಡಪ್ಪ ಪ್ರೇಮವ್ರ ಫ್ಲೇವರ್ ಇದೆ ಅಂತ ಅನಿಸ್ತು. ನನಗೆ ಅಂಥ ಮೂವೀಸಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ಎಲೆಕ್ಟ್ರಿಕ್ಗೆ ಥ್ಯಾಂಕ್ಸ್. ಫಸ್ಟ್ ಡೇ ನಾನು ಹೇಳ್ತಾ ಇರೋದು, ಇವಾಗಲೂ ಅದನ್ನು ಹೇಳ್ತಾ ಇರೋದು, ಮುಂದಕ್ಕೂ ಅದನ್ನು ಹೇಳೋದು, ಈ ಸಿನಿಮಾದ ಹೀರೋ ನಾನಲ್ಲ, ನಮ್ಮ ಡೈರೆಕ್ಟ್ರು, ಎಲ್ಲ ಟೆಕ್ನಿಕ್ಸ್. ಒಬ್ಬರೊಬ್ರು ಹಿಂಗೆ ಕೇಳ್ಕೊಂಡು, ಇಲ್ಲ ನಾನು ಒಬ್ಬರೇ ಮಾತಾಡ್ತೀನಿ, ನಿನ್ನ ಮೈಕ್ ನಿಂದು ಇದು ಕೇಳಿಸ್ಲಿಕ್ಕೆ ಕ್ವಶನು ಅಲ್ಲ ಗುರು, ಹಿಂಗೆ ಕೇಳ್ತಾರೆ ಕ್ವಶನ್ ಏನಪ್ಪ ಹಾಂ ಕ್ಯಾರೆಕ್ಟರ್ ಆಕೆ ಅದ. ಸೊ ಅದು ಮಾಡಿರೋದು ಸರ್. ನಿಮ್ಮ ಮತ್ತೆ ರಮೇಶ್ ಅರವಿಂದ್ ಅವರ ಕಾಂಬಿನೇಷನ್ ಈ ಥರ ಚೆನ್ನಾಗಿ ಕಂಡು ಬಂದಿದೆ. ಸೊ ಏನಂತೀರಿ? ಎಲ್ಲ ಕ್ಯಾರೆಕ್ಟರ್ಸು ಚೆನ್ನಾಗಿ ಮಾಡಿ, ಎಲ್ಲ ಕ್ಯಾರೆಕ್ಟರ್ ಚೆನ್ನಾಗಿ ಬಂದಿದೆ. ಸೊ ಅಣ್ಣ ಮತ್ತೆ ತಮ್ಮನ ನೀವು ಡೋಂಟ್ ಬಿ ಅ ಸ್ಪಾಯ್ಲರ್, ನೀವು ಹೇಳ್ಬಿಡಿ ನೀವು. ಎಸ್ ಮಕ್ಕಳ, ನಾನೇನು ಹೇಳಿದೆ, ಸಿನಿಮಾ ನೋಡಿದ್ದೀರಾ. ಆ್ಯಂಡ್ ಮೊದಲನೇದಾಗಿ ಸ್ವಲ್ಪ ಬೆಳಗಿನ ಜಾವ 6:30 ಸ್ಟಾರ್ಟ್ ಆಗಬೇಕಾಯ್ತು, 6:30 ಸ್ಟಾರ್ಟ್ ಆಯಿತು. UF ಕಡೆ UF 7:15 1 ಅವರ್ ಲೇಟ್ ಆಯಿತು. ಬಟ್ 1 ಅವರು ಪೇಷನ್ಸಿಂದ ತುಂಬ ವೆಯ್ಟ್ ಮಾಡಿ ಸಿನಿಮಾ ನೋಡಿದ್ರು. ಅವ್ರಿಗೆಲ್ಲ ಮೊದಲನೇದಾಗಿ ಸಾರಿ, ಆ್ಯಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಎಲ್ಲರಿಗೂ. ಆ್ಯಂಡ್ ಇಡೀ ಕನ್ನಡ ಚಿತ್ರರಂಗ ಒಟ್ಟಾಗಿ KDನ ಹರಿಸಿದ್ದಾನೆ ಇವತ್ತು. ಅದೊಂದು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಎಲ್ಲ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲೂ ಪ್ರತಿಯೊಬ್ಬ ಹೀರೋಯಿನ್ನು, ಪ್ರತಿಯೊಬ್ಬ ಹೀರೋ, ಪ್ರತಿಯೊಬ್ಬ ಡೈರೆಕ್ಟ್ರೂ KDಗೆ ಹಾರೈಸಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ. ಅದೊಂದು ಕನ್ನಡದ ಬೆಳವಣಿಗೆ. ಮತ್ತು ತಿರ್ಗಾ ಒಂದು KD ಇದಕ್ಕೆ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ಥ್ಯಾಂಕ್ ಯು KBN ಪ್ರೊಡಕ್ಷನ್ ಇವ್ರಿಗೆ. ಆ್ಯಂಡ್ ಈ ಮಟ್ಟಕ್ಕೆ ತಂದು ಇಲ್ಲಿ ಸಿನಿಮಾ ಬಿಟ್ಟಿದ್ದಾರೆ. ಆ್ಯಂಡ್ ಈಗ ಏನು ಜನ ಅಂತಿದ್ದಾರೆ, ಸೊ ಅಣ್ಣ ತಮ್ಮ ಜೋಡೆತ್ತು ಕಣೋ. ಸೊ ಈಗ ನಾನು ಅವನು ಅಣ್ಣ ತಮ್ಮ ಜೋಡೆತ್ತು ಅಂದರೆ ನಮಗಿನ್ನ ಅಣ್ಣ ಅಲ್ಕೋತಾರೆ JP ನಗರದಲ್ಲಿ. ಡಾರ್ಲಿಂಗ್ ಬ್ಲೆಸ್ಸಿಂಗ್ ಆ್ಯಂಡ್ ದೆನ್ ಡಾರ್ಲಿಂಗ್ ಸಪೋರ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್, ಲವ್ ಯು ಡಾರ್ಲಿಂಗ್. ಥ್ಯಾಂಕ್ ಯು ಸರ್. KD ಅಂತ ನೀವು ಕಾಳಿದಾಸ ಅಂತ KD ಅಂತ ನಾಮಕರಣ ಮಾಡಿದ್ರಿ. ಬಟ್ ಕರ್ನಾಟಕದಲ್ಲೆಲ್ಲ ಕಿಚ್ಚ ಮತ್ತು ಧ್ರುವ ಅಂತಲೇ ನಡೀತಾ ಇದೆ. ತಪ್ಪೇನಿಲ್ಲ ಅನ್ಕೋಬೋದು, ತಪ್ಪೇನಿದೆ. ಇನ್ನೂ ಖುಷಿಯಾದ ವಿಚಾರ ಅಲ್ಲ, ಇನ್ನೂ ದೊಡ್ಡ ಸಂಭ್ರಮ ಅದು, ಹಬ್ಬ ಅದು, ತಪ್ಪೇನಿಲ್ಲ ಅಲ್ವಾ. ಕಿಚ್ಚ ಧ್ರುವ ಅಂದ್ರೆ ಇನ್ನೂ ಖುಷಿ ನನಗೆ. ಜೋಡೆತ್ಗಳು ಇಬ್ರು, ಐ ಆಮ್ ಹ್ಯಾಪಿ ಮ್ಯಾನ್, ಖುಷಿ. ಜೋಡೆತ್ತು ನಿಂತ್ಕೊಂಡು ಹೊಲದಲ್ಲಿ ಉಳುಮೆ ಮಾಡ್ತಿದ್ದಾರೆ ಇವಾಗ. ಈ ಉಳುಮೆಗೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಇನ್ನೆಲ್ಲ ಫ್ಯಾನ್ಸ್ಗಳು ಕೂಡ ಬಂದು ಸೇರ್ತಾ ಇದ್ದಾರೆ. ಬಂದಿದ್ದಾರೆ. ಇಲ್ಲ ಪ್ರತಿಯೊಬ್ಬರು, ನಾನು ಅವಾಗಲೇ ಹೇಳಿದೆ, ಅದಕ್ಕೆ ಚಿತ್ರರಂಗನೇ ಎಲ್ಲರೂ ಪ್ರತಿಯೊಬ್ಬರೂ ಒಳ್ಳೇದಾಗಲಿ ಅಂತ ಬಯಸಿದ್ದಾರೆ ಇವತ್ತು. ಸಿನಿಮಾಗೆ ಒಳ್ಳೇದಾಗಲಿ, ಯಾಕೆಂದರೆ ಕನ್ನಡ ಚಿತ್ರರಂಗ ಒಳ್ಳೇದಾಗಲಿ, ಬೆಳೀಲಿ. ಅದು ಈ ಥರದೊಂದು ಸಿನಿಮಾಗಳು ಇಲ್ಲೆಲ್ಲ ಬರಬೇಕು ಅನ್ನೋ ಒಂದು ಲೆವೆಲ್ಗೆ ಎಲ್ಲ ಬೆಳೆಸಿದ್ದಾರೆ. ಅಂಥದ್ರಲ್ಲಿ ಎಲ್ಲ ಫ್ಯಾನ್ಸ್ಗಳು, ಕನ್ನಡ ಚಿತ್ರರಂಗದ ಎಲ್ಲ ಫ್ಯಾನ್ಸ್ಗಳು ಎಲ್ಲರೂ, ದರ್ಶನ್ ಸರ್ ಫ್ಯಾನ್ಸ್ ಆಗಲಿ, ಸುದೀಪ್ ಸರ್ ಫ್ಯಾನ್ಸ್ ಆಗಲಿ, ನಮ್ಮ ಅಣ್ಣನ ಶಿವಣ್ಣನ ಫ್ಯಾನ್ಸ್ ಆಗಲಿ, ನಮ್ಮ ಪ್ರತಿಯೊಬ್ಬರು ಫ್ಯಾನ್ಸು, ನಾನು ಅವರು ಇವರು ಅಂತ ಎಲ್ಲ ಹೆಸರು ಮಿಸ್ ಮಾಡಿರ್ಬೋದು, ಎಲ್ಲರೂ ಫ್ಯಾನ್ಸ್ಗಳು ಬಂದರೆ. ಯಾಕಂದರೆ ಇವರೆಲ್ಲ ಫ್ಯಾನ್ಸ್ಗಳಿಲ್ಲ ಅಂದರೆ ನಮ್ಮ ಕನ್ನಡಿಗರು, ಕನ್ನಡದವರು, ನಮ್ಮ ಸಿನಿಮಾ ನಮ್ಮದು ಅಂತ ಬಂದು ಪ್ರೀತಿಯಿಂದ ಆಧರಿಸಿ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ಸ್. ಅವ್ರ ಋಣ ಯಾವಾಗಲೂ ನಮ್ಮ ಮೇಲೆ ಇರ್ತದೆ. ಬರ್ತದೆ. ಈಗ ನೆಕ್ಸ್ಟ್ ಲ್ಯಾಂಗ್ವೇಜ್ ಎಲ್ಲ ಹೋಗ್ತಾ ಇದೆ, ಪಬ್ಲಿಸಿಟಿಗೆ ಹೋಗಬೇಕು. ಸೊ ಅದನ್ನೆಲ್ಲ ಮುಗಿಸಿ ಖಂಡಿತವಾಗ್ಲೂ ಹೇಳ್ತೀವಿ. ಈಗ ಅನೌನ್ಸ್ ಮಾಡ್ತೀನಿ ನಾನು. ಪಾರ್ಟ್ 1 ಅಲ್ಲಿ ಒಂದು ಡೈಲಾಗ್ ಇದೆ, ಇಷ್ಟ ಅಣ್ಣ ತಮ್ಮಂದ್ರು ಬೆಳೀತಾ ದಾಯದೇವ್ರ ಅಂತ. ಪ್ರೇಮ್ ಸರ್ ಪಾರ್ಟ್ 2 ಮೂಲಕ ಅದನ್ನ ನಿಜ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತ. ಓ ಸಿನಿಮಾ ಈಗ ನೋಡಿದೆ ತಾನೇ ನೀನು? ಆ ಪಿಕ್ಚರ್ ನೋಡಕ್ಕೆ ಬರಬೇಕು ನೀನು. ಈಗ ಹೇಳ್ಬಿಟ್ರೆ ನಾನು ನಿನಗೆ, ಓಹ್ ಅಣ್ಣ ಥ್ಯಾಂಕ್ ಯು ಮಗನ. ಮಗನ ಇಲ್ಲೇ ಇದ್ದೀನಿ ನಾನು. ಅಲ್ಲ ಧ್ರುವನ್ ಜೊತೆ ಇದ್ದೀನಿ ನಾನು, ಎಲ್ಲೂ ಹೋಗಲ್ಲ. ನಾನು ಚಿತ್ರರಂಗ ಬಿಟ್ಟು ನಾನು ಇಲ್ಲೇ ಇರ್ತೀನಿ. ಬ್ಯಾಕ್ ಏನಿಲ್ಲ, ಇಲ್ಲೇ ಇರೋದ್ರಿಂದ ನಥಿಂಗ್. ಬಟ್ ಏನಕ್ಕೆ ಬ್ಯಾಕ್ ಅಂತೀರಂದ್ರೆ ಎಮೋಷನ್. ನಾಟಕ ಪರಿಚಯ. ಧ್ರುವ ಇಸ್ ಅ ಸ್ಟಾರ್, ಸೂಪರ್ ಸ್ಟಾರ್. ಅವ್ನು ಧ್ರುವ ಸ್ಟಾರ್. ನಾನು ಆ ಧ್ರುವನ್ನ ನಾನು ಯಾವ ಥರ ತೋರಿಸ್ತೀನಿ ಅಂದರೆ, ಒಬ್ಬ ಕಾಮನ್ ವ್ಯಕ್ತಿ. ನೀವೆಲ್ಲ ಯಾಕೆ ಅವನ್ನ ಪ್ರೀತಿ ಮಾಡ್ತಾ ಇದ್ರಿ ಹೇಳಿ? ಅವ್ನು ನೋಡಿದ ತಕ್ಷಣ ಅಯ್ಯೋ ಅನ್ಸುತ್ತೆ, ನಮ್ಮ ಹುಡುಗ ಅಲ್ಲಯ್ಯ, ನೆಕ್ಸ್ಟ್ ಏನೋ ಹೇಳ್ತಾರಲ್ಲ, ನೆಕ್ಸ್ಟ್ ಡೋರ್ ಏನೋ ಹೇಳ್ತಾರಲ್ಲ ಮಗನೇ, ಬಾಯ್ ನೆಕ್ಸ್ಟ್ ಡೋರ್, ಆ ಥರ. ಅದಕ್ಕೆ ಅವ್ನು ಎಲ್ರಿಗೂ ಇಷ್ಟ ಆಗ್ತೇನೆ. KD ಕಾಳಿದಾಸ ಎಲ್ರಿಗೂ ಅದಕ್ಕೆ ಇಷ್ಟ ಆಗ್ತೇನೆ.
ಓಕೆ ಸರ್ ಆಲ್ ದ ಬೆಸ್ಟ್. ಒಳ್ಳೆ ಥ್ಯಾಂಕ್ ಯು ಸೊ ಮಚ್. ಮತ್ಲಕ್ಷ್ಮಿ ಬಗ್ಗೆ ಏನು ಮಾತಾಡಲ್ಲ, ಯಾಕೆ ಹೇಳಿ, ಅವಳಿಗೆ ಥಿಯೇಟ್ರಲ್ಲೇ ಮಾತಾಡೋಲ್ಲ, ಇನ್ನೇನು ಮಾತಾಡಲಿ ನಾನು. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಕುಟುಂಬದ ಸಮೇತ ಬಂದು ಚಿತ್ರ ನೋಡಿ, ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ನೆಲ್ಲ ಕೇಳಿ ಚಿತ್ರ ಹೇಗಿದೆ ಅಂತ, ಖಂಡಿತ ಅವ್ರಿಗೆ ಇಷ್ಟ ಆಗಿರುತ್ತೆ. ರಿವ್ಯೂನ ಕೇಳ್ಕೊಂಡೆ ಬೇಕಾದ್ರೆ ಸಿನಿಮಾ ಬಂದು ಥ್ಯಾಂಕ್ ಯು. ಜಯ ಆಂಜನೇಯ.